ನೋಡಿ ಪುರಿ ಜಗನ್ನಾಥ್ ಅವ್ರ ಪ್ರಸಾದ ಬಂತು ನಮ್ಮ ಮನೆಗೆ. ಖುಷಿ ಆಯಿತು. ಇವತ್ತು ಏನೇನು ಪ್ರಸಾದ ಬಂದಿದೆ ಅಂತ ನಾನು ತೋರಿಸ್ತಾ ಮತ್ತು ಹುಣ್ಣಿಮೆ ದಿನದ್ದು ಲಾಗ್ ಹಾಕಿದ್ದೀನಿ. ಇವತ್ತಿಂದು ಬೆಳಗ್ಗೆ ಲಾಗಿದ್ದು. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಬನ್ನಿ ಫ್ರೆಂಡ್ಸ್, ಇವತ್ತು ಕಾರು ಹುಣ್ಣಿಮೆ ಇರೋದ್ರಿಂದ ಇವತ್ತು ನಾವು ಏನೆಲ್ಲ ಅಡುಗೆ ಮಾಡ್ತೀವಿ ಮತ್ತು ಯಾವ ಥರ ಇತ್ತು ಇವತ್ತಿನ ಬೆಳಗ್ಗಿಂದ ಹಿಡಿದು ನಂದು 12 ಗಂಟೆವರೆಗೂ ದಿನಚರಿಯನ್ನು ವಿಡಿಯೋಯನ್ನು ಹಾಕಿದ್ದೇನೆ. ನೋಡಿ ಸಪೋರ್ಟ್ ಮಾಡಿರಿ. ಪುರಿ ಜಗನ್ನಾಥ ಪ್ರಸಾದ ಅಂದರೆ ನನ್ನ ಮಗ ಹೋಗಿದ್ದ, ಹಾಗಾಗಿ ಅಲ್ಲಿಂದ ನನಗೆ ಪ್ರಸಾದ ಬಂತು ಅಂತ ನಿಮಗೆ ಹೇಳ್ತಾ ಇದ್ದೆ. ನನಗೆ ಹುಷಾರಿದ್ದಿಲ್ಲ ಫ್ರೆಂಡ್ಸ್. 2 ದಿವಸ ನಾನು ಬೆಡ್ ಬಿಟ್ಟು ಮೇಲೆ ಇದ್ದಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಜ್ವರ ನನಗೆ. ಹಾಗೆ ಡ್ರಿಪ್ಸು ಸಹಿತ ಹಚ್ಚಿದ್ರು, ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಒಂದೆರಡು ವಿಡಿಯೋ ಅಂದರೆ ಅದನ್ನೇ ನಾನು ಸಾಂಗ್ ವಿಡಿಯೋ ಎಡಿಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದೆ. ಆದರೆ ಇವತ್ತು ಸ್ವಲ್ಪ ಎದ್ದುಬಿಟ್ಟು ಬನಶಂಕರಮ್ಮಗೆ ಬೇಡಿಕೊಂಡೆ. ಆದರೆ ನಾವು ಹೇಳ್ದೆ ಕೆಲಸ ಮಾಡದೇ ಇದ್ದರೆ ಯಾರು ಮಾಡಿಕೊಡ್ತಾರಲ್ವ. ನೋಡಿ ಆದರೂ ಎದ್ದೆ. ನಾನು ಎದ್ದು 7:15 ಅನ್ನೋಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸಿದೆ. ಆದಷ್ಟು ಪರವಾಗಿಲ್ಲ. ಇವತ್ತು ಸ್ವಲ್ಪ ಪರವಾಗಿದ್ದಿಲ್ಲ ನನಗೆ. ನೋಡಿರಿ 7:20 ಆಗಿತ್ತು. ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನೋಡಿರಿ ಪೂಜೆ ಎಲ್ಲ ಆಯಿತು. ಮತ್ತು ಈ ಕಡೆ ತೋರಿಸ್ತೀನಿ ನೋಡಿ. ಇವತ್ತು ಹುಣ್ಣಿಮೆ. ನನಗೆ ಹುಷಾರಿಲ್ಲದ್ರ ಕಾರಣ ನಾನು ಅಷ್ಟೇ ಸಿಂಪಲ್ಲಾಗೆ ಮಾಡಿದ್ದೆ. ನಾನು ಗ್ರ್ಯಾಂಡಾಗೇನು ಪೂಜೆ ಮಾಡಿರಲಿಲ್ಲ, ಯಾಕಂದರೆ ತುಂಬ ಟಯರ್ಡಾಗಿತ್ತು, ಸುಸ್ತಾಗಿತ್ತು ನನಗೇನಪ್ಪ ಅಂದರೆ ಇವತ್ತು ಹುಣ್ಣಿಮೆ ಇರೋದ್ರಿಂದ ನನಗೆ ಸಮಾಧಾನ ಆಗಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಎದ್ಬಿಟ್ಟು ಕೆಲಸ ಮಾಡಿದೆ. ಮತ್ತು ಇವತ್ತು ಮಾಡೋಕ್ಕೆ ಬೇಕು. ಈ ಕಡೆ ನಮ್ಮ ಗಣಪಗೂ ಹೂವು ಏರಿಸಿ ಅವನಿಗೂ ಪೂಜೆ ಮಾಡಿ ಹಾಗೆ ಹೊರಗೆ ಬಂದೆ. ನೋಡಿ ಯಾವ ಥರ ಇದೆ ವಾತಾವರಣ ಅಂತ. ಆದರೆ ಇವತ್ತು ಸ್ವಲ್ಪ ಮಳೆ ಬರೋದು ಹೋಗೋದು ಮಾಡ್ತಾಯಿತ್ತು. ನಮ್ಮ ಯಜಮಾನರು ಹೂವು ಹರ್ಕೊಂಬಂದು ಕೊಟ್ಟಿದ್ದರು. ಪೂಜೆ ಆದಮೇಲೂ ಸಹಿತ ನಾವು ಹೂವು ಹರಿದಿಟ್ಬಿಡ್ತೀವಿ, ಮಂಗಗಳು ತಿಂತಾವು ಅಂತ. ನಾನು ಸ್ವಲ್ಪ ಆ ಕಡೆ ಈ ಕಡೆ ಅಡ್ಡಾಡ್ಕೊತ ಹೊರಗೆ ಬಂದೆ, ಯಾಕಂದರೆ ನಾನು 3 ದಿವಸ ಆಯಿತು ಹೊರಗೆ ಬಂದಿರಲಿಲ್ಲ. ಆದರೆ ನಮಗೆ ಸಮಾಧಾನ ಆಗಬೇಕಲ್ಲ, ನಾವೇನು ಕೆಲಸ ಮಾಡ್ತೀವಿ ನಾವೇ ಮಾಡಿದರೆ ಅದು ಪರ್ಫೆಕ್ಟ್ ಅಂತ. ಅದಕ್ಕೆ ಸ್ವಲ್ಪ ನೋಡೋಣ ಗಿಡಗಳು ಹೇಗಿದ್ದಾವೆ ಅಂತ ಬಂದೆ. ನೋಡಿ ನಾನು ಡ್ರಿಪ್ಸ್ ಹಚ್ಚಿದ್ದೀನೋ ಹಾಗೆ ಇದೆ, ಅದರಲ್ಲೂ ಸಹಿತ ಇವತ್ತು ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡಿರಿ ಸಪೋರ್ಟ್ ಮಾಡಿ. ಕರಿಬೇವಿನ ಗಿಡ ಹಾಗೆ ಬೆಳೀತಾ ಇದೆ. ಖುಷಿ ಆಯಿತು ನನಗೆ, ಯಾಕಂದರೆ ನಮ್ಮ ತಂದೆಯವರು ನನಗೆ ಇದನ್ನು ಬಂದು ಹಚ್ಚಿ ಕೊಟ್ಟೋಗಿದ್ರು. ಬಾಜುನೇ ಹಳ್ಳ ಇದೆ, ಬಿದ್ದರೆ ನಾವಂತರೂ ಕತೆ ಮುಗೀತು. ಈ ಕಡೆ ಗುಲಾಬಿ ಗಿಡ ಮತ್ತು ಎಕ್ಕಿ ಗಿಡ, ಹಾಗೆ ಸ್ವಲ್ಪ ಅಡ್ಡಾಡ್ಕೊತ ಬಂದೆ ಒಳಗೆ. ಮತ್ತು ಗ್ಯಾಸು ಎಲ್ಲ ಪೂಜೆ ಮಾಡಿಬಿಟ್ಟು, ಮತ್ತು ಇವತ್ತಿಂದು ಕಾರು ಹುಣ್ಣಿಮೆ ಅಲ್ವಾ, ಎಲ್ಲರೂ ಹೋಳಿಗೆ ಮಾಡ್ತಾರೆ. ನಾನು ಮಾಡೋಣ ಅಂದ್ಕೊಂಡು ಇವತ್ತು ಸ್ವಲ್ಪನಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೆ. ಮಕ್ಕಳು ಬಂದಿದ್ದರು, ಮತ್ತು ಸ್ವಲ್ಪ ಹೀರೆಕಾಯಿ ಅದು ಇದಾಗಿತ್ತು, ಅದರಲ್ಲೇ ಚೆನ್ನಾಗಿರೋದನ್ನು ತೊಗೊಂಡೆ. ಯಾಕಂದರೆ ಹುಷಾರಿಲ್ಲದ ಕಾರಣ ನಾವು ಮಾರ್ಕೆಟ್ಗೂ ಹೋಗಿರಲಿಲ್ಲ. ಈ ಕಡೆ ನೋಡಿ ಹುಣಸೆಹಣ್ಣು ನೆನೆ ಹಾಕಿದ್ದೆ. ಮತ್ತು ಹೌದು, ಕುಸುಬಿ ಕಾಳು ಅಂತಾರೆ, ಅದನ್ನು ನಾವು ಎದಕ್ಕೆ ಹಾಕ್ತೀವಿ ಅಂತಂದರೆ ಅಕ್ಕಿ ಪಾಯಸಕ್ಕೆ ಹಾಕ್ತೀವಿ. ಈ ಕಡೆ ಬೇಳೆನೂ ಬೆಂದವು. ಮತ್ತು ಈ ಕಡೆ ಹೀರೆಕಾಯಿ ಪಲ್ಯನೂ ರೆಡಿ ಆಯಿತು. ಮತ್ತು ರವೆನೂ ಹುರಿದಿಟ್ಕೊಂಡಿದ್ದೆ, ಉಪ್ಪಿಟ್ಟು ಮಾಡಿಕೊಡೋಣ ಮಕ್ಕಳಿಗೆ ಅಂತ. ಇಬ್ಬರು ಬಂದಿರೋದ್ರಿಂದ ಇವತ್ತು ಹೆಂಗಾದರೂ ಮಾಡಿ ಹೋಳಿಗೆ ಶಿಕರಣೆ ಮಾಡಿ ಊಟ ಮಾಡಿಸೋಣ ಅಂತ. ಮಗ ಪುರಿ ಜಗನ್ನಾಥ ಟ್ರಿಪ್ ಹೋಗಿದ್ದ ಫ್ರೆಂಡ್ಸ್. ನಂಗೆ ಖುಷಿ ಆಯಿತು. ನಾವಂತೂ ಹೋಗ್ತೀವಿಲ್ಲೋ ಗೊತ್ತಿಲ್ಲ, ಮಕ್ಕಳಾದರೂ ಹೋಗಿ ಬಂದ್ರಲ್ಲ ಅಂತ ಖುಷಿ ಆಯಿತು. ಈ ಕಡೆ ಸಾರಿಂದು ಎಲ್ಲ ಕರೆದಿಟ್ಕೊಂಡಿದ್ದೆ. ನೋಡಿರಿ ಹೋಳಿಗೆಗೆ ನಾನು ಹೂರ್ಣ ಅಂತಾರಲ್ಲ ಅದನ್ನು ರೆಡಿ ಮಾಡಿಕೊಂಡೆ, ಸಾರಿನ ಖಾರನೂ ರೆಡಿ ಮಾಡಿಕೊಂಡೆ. ಪಟಾಪಟ್ ಅಂತ 12 ಗಂಟೆ ಒಳಗೆ ಕೆಲಸ ಮುಗಿಸ್ಕೋಬೇಕು ಅಂತ ಇವತ್ತು ಮಾಡ್ಕೊಂಡಿದ್ದೆ. ನಾವೇನು ತಲೆಯಲ್ಲಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡ್ವಿ ಅಂದರೆ ಬೇಗ ಆಗಿಬಿಡುತ್ತೆ, ಇಲ್ಲ ಅಂದರೆ ಆಗೋದೇ ಇಲ್ಲ. ಈ ಕಡೆ ಹಂಚು ಕಾದಿತ್ತು. ಮತ್ತು ಕುಕ್ಕರೆಲ್ಲ ಒಂದು 3 ವಿಷಲ್ ಹೊಡ್ಸೋದು ಬದಲು 4 ವಿಷಲ್ ಹೊಡೆಸಿ ಅಕ್ಕಿ ಪಾಯಸ ಅದರಲ್ಲೇ ಮಾಡೋಣ ಅಂತ ಒಂದು 4 ವಿಷಲ್ ಹೊಡೆಸಿದೆ. ಅದು ಅಕ್ಕಿ ಪಾಯಸನೂ ಪಟ್ ಅಂತ ರೆಡಿಯಾಗಿಬಿಡ್ತು. ಅದಕ್ಕೂ ಕುಸುಬೆ ಹಾಲನ್ನು ಹಾಕಿ ಅದನ್ನು ರೆಡಿ ಮಾಡಿಕೊಂಡೆ. ಈ ಕಡೆ ಹೋಳಿಗೆನೂ ತಟ್ಕೊಂಡೆ ಬೇಗ. ನೋಡಿರಿ ಇಲ್ಲಿ ಹಪ್ಪಳ ಕರೆದಿದ್ದೆ ಮತ್ತು ಕರ್ಗಾಯಿ ಕರೆದಿದ್ದೆ. ಈ ಕಡೆ ಸಾಂಬಾರು ರೆಡಿ ಆಗೈತಿ, ಮತ್ತು ಅಕ್ಕಿ ಪಾಯಸನೂ ರೆಡಿ ಆಗೈತಿ, ಪಲ್ಯನೂ ರೆಡಿ ಆಗೈತಿ, ಮತ್ತು ಶಿಕರಣೆನೂ ರೆಡಿ ಆಗೈತಿ. ಈ ಕಡೆ ಅನ್ನನೂ ರೆಡಿ ಆಗೈತಿ, ಕೋಸಂಬರಿನೂ ರೆಡಿ ಆಗೈತ್ರಿ, ಮತ್ತು ಈ ಕಡೆ ತುಪ್ಪನೂ ರೆಡಿ ಐತ್ರಿ. ಆಮೇಲೆ ಹೋಳಿಗೆನೂ ರೆಡಿ ಇದಾವೆ ರೀ. ಹಾಟ್ ಬಾಕ್ಸ್ ಒಳಗೆ ಹಾಕಿಟ್ಟಿದ್ದೆ, ಹಾಗೆ ಬಿಸಿ ಇರ್ತಾವೆ ಅಂತ ಹೇಳಿ. ಮತ್ತು ನೈವೇದ್ಯಕ್ಕೆ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಮಕ್ಕಳು ಮನೇಲಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕಲ್ವ ಇವತ್ತು, ಯಾಕಂದರೆ ಬಸವಣ್ಣ ನಮ್ಮೂರದು ಬಸವಣ್ಣ ಇರೋದ್ರಿಂದ ನಾವು ಅಲ್ಲಿಗೆ ಹೋಗಿ ಎಡೆ ಕೊಟ್ಟು ಹಣಕಾಯಿ ಮಾಡಿಸ್ಕೊಂಡು ಬರಬೇಕು. ಎಡೆ ಅಂದರೆ ಇದನ್ನೆಲ್ಲ ಅಲ್ಲಿ ತೊಗೊಳೋದಿದ್ರೆ ತೊಗೊತಾರೆ, ಇಲ್ಲಾಂದರೆ ನಾವು ದೇವರಿಗೆ ಅರ್ಪಿಸಿ ವಾಪಸ್ ಬರ್ತೀವಿ. ನಮ್ಮ ಮಗ ಹೋಗಿ ಬರ್ತಾನೆ ಅಂತಂದ, ಅದಕ್ಕೆ ಅವನಿಗೋಸ್ಕರ ರೆಡಿ ಮಾಡಿಟ್ಟಿದ್ದೆ ಎಲ್ಲದನ್ನು. ಮತ್ತು ಹಾಗೆ ಸ್ವಲ್ಪ ಬಟ್ಟೆ ತೊಳೆನ, ಮಗ ಟೂರ್ಗೆ ಹೋಗಿ ಬಂದಿದ್ದಲ್ಲ, ಅವು ಬಟ್ಟೆ ಇದ್ವು ತೊಳೆನ ಅಂತ ಬಂದೆ. ನೋಡಿರಿ ಮಳೆ ರಾಯ ಯಾಕೋ ಬಿಡ್ತಾನೆ ಇರಲಿಲ್ಲ. ಇವತ್ತು ಊಟ ಮಾಡಿ ಸೆಳೆದ್ರಾಯ್ತು ಅಂತ ಬಂದು ಮೊದಲೇ ನಾನು ಮತ್ತು ಪ್ರಸಾದನಾದರೂ ತೆಗೋಣ ಅಂತ ತೆಗಿತಾ ಇದ್ದೆ. ನೋಡಿ ಏನೇನಿದೆ ಅಂತ. ನಮ್ಗೆ ಅಲ್ಲಿ ಪ್ರಸಾದನೇ ಬೇರೆ ಇದೆ, ಆದರೂ ನಾವು ಎಲ್ಲದಕ್ಕೂ ಪುಣ್ಯ ಬೇಕು ಅಂತಾರಲ್ಲ, ಸುಳ್ಳಲ್ಲ. ನಮಗೂ ಪ್ರಸಾದ ಸಿಕ್ತು ಪುರಿ ಜಗನ್ನಾಥ.
ನನ್ನ ಮಗ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ 2 ದಿವಸ ಜರ್ನಿ ಮಾಡಿದ್ದಾನೆ ಅಲ್ಲಿಗೆ. ನೋಡಿ ಈ ಥರ ಇರುತ್ತೆ ಪ್ರಸಾದ. ನೀವು ಯಾರೆಲ್ಲ ಪುರಿ ಜಗನ್ನಾಥ ಹೋಗಿ ಬಂದಿದ್ದೀರಾ ಅಂತಂದರೆ ನನಗೆ ಕಮೆಂಟ್ ಹಾಕಿ. ಮತ್ತು ಇದು ಏನು ಅಂತ ನನಗೆ ಅಷ್ಟೊಂದು ಗೊತ್ತಾಗ್ತಾಯಿಲ್ಲ. ನನ್ನ ಮಗ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡು ಅಂತ ಹೇಳಿದ. ಅದನ್ನು ಯಾವ ಥರ ಪೂಜೆ ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾಯಿಲ್ಲ. ದಯವಿಟ್ಟು ಯಾರಾದರೂ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಪೂರ್ತಿ ವಿಡಿಯೋ ನೋಡಿ, ಹಾಗಾದರೆ ನಿಮಗೆ ಗೊತ್ತಾಗುತ್ತೆ. ನನಗೆ ಸ್ವಲ್ಪ ತಿಳಿಸಿ ಅದನ್ನು ಯಾವ ಥರ ಪೂಜೆ ಮಾಡಬೇಕು, ಅದನ್ನು ಉಪಯೋಗಿಸ್ಬೇಕಂತಲೂ ಗೊತ್ತಾಗ್ತಿಲ್ಲ. ಯೂಟ್ಯೂಬಲ್ಲಿ ನನ್ನನ್ನು ಹೊಡೆದು ನೋಡಿದರೆ ಬಟ್ ಅದು ಏನು ಅಂತಲೇ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ನನಗೋಸ್ಕರ ನೀವು ಸ್ವಲ್ಪ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ ಅಂತ ಕೇಳ್ತಾ ಇದ್ದೀನಿ. ಮತ್ತು ಇವಾಗ ನೋಡಿ ಎಲ್ಲ ಪ್ರಸಾದನ ತೆಗೆದುಬಿಟ್ಟು ನಾನು ನಮ್ಮ ಬಾಜು ಮನೆಯವರಿಗೆ ಮತ್ತು ನಮ್ಮ ತಂಗಿಯವರಿಗೆ ಸ್ವಲ್ಪ ಕೊಟ್ಟೆ. ನೋಡಿ ನಮಗೂ ಪುಣ್ಯ ಬೇಕಲ್ವ ಅಲ್ಲಿ ಹೋಗೋದಕ್ಕೆ. ನಾವು ಹೋಗೋದಕ್ಕಿಂತ ಎಷ್ಟು ವರ್ಷ ಆಗುತ್ತೋ ಏನೋ ಅಂತ. ಅವರೇ ಟ್ರಿಪ್ ಮಾಡಿಕೊಂಡು ಹೋಗಿದ್ದರು. ಖುಷಿ ಆಯಿತು. ಚೆನ್ನಾಗಿ ಹೋಗಿ ಚೆನ್ನಾಗಿ ಬಂದರು. ರಾತ್ರಿ 7 ಗಂಟೆಗೆ ಕ್ಯೂ ಹಚ್ಚಿದ್ರಂತೆ ಫ್ರೆಂಡ್ಸ್. ಅಂದರೆ ಸಾಲಲ್ಲಿ ನಿಂತಿದ್ರಂತೆ. ಅವರಿಗೆ 1 ಗಂಟೆಗೆ ದೇವ್ರ ದರ್ಶನ ಆಯ್ತಂತೆ. ನೋಡಿ ಯಾವುದೂ ತೊಂದರೆ ಇಲ್ಲದೆ ಆ ತಂದೆ ನನ್ನ ಮಕ್ಕಳನ್ನು ಚೆನ್ನಾಗಿ ಕರೆಸ್ಕೊಂಡು ಚೆನ್ನಾಗಿ ವಾಪಸ್ ಕಳಿಸಿದಲ್ಲ ಅಂತ ಖುಷಿ ನಮಗೆ. ಮತ್ತು ತುಂಬಾ ಖುಷಿ ಆಯಿತು. ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ನಾವು ಹೋಗಬೇಕು ಅಂತ, ಪಾಪ ಆಗಿರೋದಿಲ್ಲ. ಆದರೆ ನಾವು ದೇವ್ರ ದರ್ಶನದ್ದು ವೀಡಿಯೋಸ್ ಒಂದಿಷ್ಟು ಮಾಡ್ಕೊಂಬಂದಿದ್ದಾನೆ. ನನಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅದನ್ನು ಹಾಕಿದಂದರೆ ನಾನು ಖಂಡಿತ ನಿಮಗೆ ಶಾರ್ಟ್ ವೀಡಿಯೋದಲ್ಲಿ ಹಾಕಿಬಿಟ್ಟು ತೋರಿಸ್ತೀನಿ. ಇದು ಏನು ಅಂತಲೇ ನಾನು ಸ್ವಲ್ಪ ಯಾರಾದರೂ ಕಮೆಂಟ್ ಮೂಲಕ ಹೇಳಿ, ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹೇಳಿದ್ದು ಪೂರ್ತಿ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ನನಗೂ ಸಿಕ್ಕಾಪಟ್ಟೆ ಜ್ವರ ಇತ್ತು. ಹಾಗಾಗಿ ನಾನು 2 ದಿವಸ ವಿಡಿಯೋ ಮಾಡಿರಲಿಲ್ಲ. ಮತ್ತು ಅಲ್ಲಿಂದ ಸಹಿತ ನನಗೆ ಜಗನ್ನಾಥ ಅವರ ಫೋಟೋ ತಂದಿದ್ದಾನೆ. ನೋಡಿ ನೀವು ಕಣ್ತುಂಬ ಜಗನ್ನಾಥ ದೇವರ ಫೋಟೋ ನೋಡಿಕೊಂಡು ಆನಂದ ಪಡಿ ಅಂತ ಹೇಳ್ತೀನಿ. ನಮಗಂತೂ ಹೋಗೋ ಬಗ್ಗೆ ಯಾವಾಗ ಸಿಗುತ್ತೇನೋ ಗೊತ್ತಿಲ್ಲ. ಆದರೆ ಫೋಟೋನಾದರೂ ನೋಡೋಣ. ತೋರಿಸ್ತೀನಿ ಒಂದು ನಿಮಿಷ ಫ್ರೆಂಡ್ಸ್. ನನಗಂತೂ ಖುಷಿ ಆಯಿತು. ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಇವತ್ತಿಂದು ದಿನಚರಿ ಹೇಗಿತ್ತು ಅಂತ ಹೇಳಿ.